ಅರಣ್ಯ ಇಲಾಖೆಯಿಂದ ಅತಿ ದೊಡ್ಡ ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರಲ್ಲಿ 120 ಎಕರೆ ಅರಣ್ಯ ಒತ್ತುವರಿ ಪ್ರದೇಶ ವಶಕ್ಕೆ ಪಡೆಯಲಾಗಿದೆ. ಕಾಡುಗೋಡಿ ಪ್ಲಾಂಟೇಶನ್ನಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ನಡೆಸಿದರು. ಸುಮಾರು 4,000 ಕೋಟಿ ಮೌಲ್ಯದ ಅರಣ್ಯ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಗೋಡಿ ಪ್ಲಾಂಟೇಶನ್ ಇದು. ಬೆಂಗಳೂರು ಪೂರ್ವ ತಾಲೂಕಿನ ಕಾಡುಗೋಡಿ ಪ್ಲಾಂಟೇಶನ್ನಲ್ಲಿ ಅರಣ್ಯಾಧಿಕಾರಿಗಳಿಂದ ಕಾರ್ಯಾಚರಣೆ ನಡೆಯಲ್ಪಟ್ಟು 1896ರಲ್ಲಿ ಅರಣ್ಯ ಪ್ರದೇಶ ಅಂತ ಘೋಷಣೆಯಾಗಿದ್ರೂ ಕೂಡ ಒತ್ತುವರಿಯನ್ನ ಮಾಡಲಾಗಿತ್ತು. ಈ ಕುರಿತು ಸರ್ಕಾರದ ಗಮನಕ್ಕೆ ಬಂದಿದ್ದು ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಬೆಂಗಳೂರು ನಗರದಲ್ಲಿ ಮರು ವಶಪಡಿಸಲಾದ ಒಟ್ಟು ಅರಣ್ಯ ಭೂಮಿ 248 ಎಕರೆಗೆ ತಲುಪಿದೆ. ಈ ಕುರಿತಾಗಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿಯನ್ನ ನೀಡಿದ್ದಾರೆ. ಫ್ರಂಟ್ ವ್ಯೂ ಆಫ್ ದ ಟೈಟಾನಿಯಂ ಟೆಕ್ ಪಾರ್ಕ್. ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅರಣ್ಯ ಭೂಮಿ ಒತ್ತುವರಿ ಆಗಿದ್ದಂಥದ್ದು ಒಂದು ಬೃಹತ್ ತೆರವು ಕಾರ್ಯಾಚರಣೆ ನಡೆದಿದೆ. ಬೆಂಗಳೂರು ಪೂರ್ವ ತಾಲೂಕಿನ ಬಿದರಳ್ಳಿ ಹೋಬಳಿ ಕಾಡುಗೋಡಿ ಪ್ಲಾಂಟೇಶನ್ನ ಸರ್ವೆ ನಂಬರ್ 1ರಲ್ಲಿ ಅರಣ್ಯ ಇಲಾಖೆಗೆ ಸೇರಿದಂಥ ಸುಮಾರು 120 ಎಕರೆ ಭೂಮಿ ಒತ್ತುವರಿ ಆಗಿತ್ತು. ಈ ಭೂಮಿ ಹಿಂದೆ 1896ರಲ್ಲಿ ಅರಣ್ಯ ಅಂತೇಳಿ ಇವತ್ತು ಘೋಷಣೆ ಮಾಡಲಾಗಿತ್ತು. ಹೀಗಾಗಿ ಇವತ್ತೇನು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಹಿತ ಅರಣ್ಯ ಕ್ಷೀಣಿಸಿದಂತೆ ಕ್ರಮ ವಹಿಸಬೇಕು ಅಂತೇಳಿ ಎಲ್ಲ ರಾಜ್ಯಗಳಿಗೆ ಸೂಚನೆಯನ್ನು ನೋಡಿ ಒನ್ಸ್ ಎ ಫಾರೆಸ್ಟ್ ಇಸ್ ಆಲ್ವೇಸ್ ಎ ಫಾರೆಸ್ಟ್, ಆ ಒಂದು ದೃಷ್ಟಿಯಿಂದ ಈ ಒಂದು ಕಾಡುಗೋಡಿಯಲ್ಲಿರುವಂಥ 120 ಎಕರೆ ಭೂಮಿ ಅರಣ್ಯ ಜಮೀನು ಒತ್ತುವರಿಯಾಗಿದೆ ಅನ್ನುವಂಥ ಮಾತನ್ನು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದರು. ನಿಯಮಾನುಸಾರ ಈ ಒತ್ತುವರಿಯನ್ನು ತೆರವುಗೊಳಿಸಿ ಬ್ಯಾಂಗ್ಳೂರಿನ ಲಂಗ್ ಸ್ಪೇಸ್ ಜಾಸ್ತಿ ಮಾಡಬೇಕು, ಹಸಿರು ಅದಕ್ಕೆ ಜಾಸ್ತಿ ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೆ. ಮತ್ತು ಈ ಒತ್ತುವರಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪೊಲೀಸ್ ಇಲಾಖೆ ಸಹಕಾರನೂ ಇವತ್ತು ಕೊಡಬೇಕು ಅಂತೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು 120 ಎಕರೆ ಏನು ಅರಣ್ಯ ಜಮೀನು ಒತ್ತುವರಿ ತೆರವು ಕಾರ್ಯಕ್ರಮ